ಜುಲೈ 26, 2024 ಪ್ಯಾರಿಸ್ ಒಲಿಂಪಿಕ್ ಗೇಮ್ ಶುರುವಾಯಿತು. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಒಲಿಂಪಿಕ್ ಗೇಮ್ಸ್ ಒಂದು ದೊಡ್ಡ ಸ್ಪೋರ್ಟ್ಸ್ ಇವೆಂಟ್ ಅಂತಲೇ ಹೇಳ್ಬೋದು. ಎಲ್ಲ ದೇಶದ ಎಲೀಟ್ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಗೋಲ್ಡ್ ಮೆಡಲ್ ಅಥವಾ ಸಿಲ್ವರ್ ಮೆಡಲ್ ಅಥವಾ ಬ್ರೋನ್ಸ್ ಮೆಡಲ್, ಒಂದು ಮೆಡಲ್ನ ಗೆಲ್ಲೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟನ ಪಡ್ತಾರೆ. ಸೊ ಹೋಸ್ಟ್ ನೇಷನ್ ಯಾವುದೇ ಆಗಿರ್ಬೋದು, ಅವರು 100 ಅಲ್ಲ 1000 ಪಟ್ಟು ಗ್ಯಾರಂಟಿ ಆಗಿರಬೇಕು ಈ ಒಂದು ಸ್ಪೋರ್ಟ್ಸ್ ಇವೆಂಟಲ್ಲಿ ಏನು ಕೂಡ ತಪ್ಪು ಆಗಬಾರ್ದು ಅಂತ ಅಂದ್ಬಿಟ್ಟು. ಅದು ಯಾವುದೇ ರೀತಿಯಾಗಿರಲಿ, ಟೆಕ್ನಿಕಲ್ ಎರರ್ ಪರವಾಗಿಲ್ಲ, 1-2 ಕಡೆ ಆಗುತ್ತೆ. ಯಾಕಂತಂದರೆ ಮನುಷ್ಯರು ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಬಟ್ ಯಾವಾಗ ಆ ಒಂದು ತಪ್ಪುಗಳು ಒಬ್ಬ ಮನುಷ್ಯನ ಎಮೋಷನ್ನ ಹರ್ಟ್ ಮಾಡುತ್ತಲ್ವ, ಅದು ಟಾಲರೇಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಈ ರೀತಿ ಎಷ್ಟೊಂದು ಮನಸ್ಸಿಗೆ ನಾಟುವಂಥ ತಪ್ಪುಗಳಾಗಿದೆ. ಅದು 1-2 ಸುಮಾರು ತಪ್ಪುಗಳಾಗಿದೆ. 2024 ಪ್ಯಾರಿಸ್ ಒಲಿಂಪಿಕ್ ಶುರುವಾಗಿ ಹತ್ತತ್ರ 1 ವಾರ ಆಯಿತು. ಆಲ್ರೆಡಿ ಎಷ್ಟೊಂದು ಕಾಂಟ್ರವರ್ಸೀಸ್ಗಳಿಗೆ ಒಳಗಾಗಿದೆ. ಸೊ ಗೈಸ್, ಬನ್ನಿ ಅವೆಲ್ಲ ಕಾಂಟ್ರವರ್ಸೀಸ್ಗಳನ್ನು ತಿಳ್ಕೊಂಬರೋಣ ಅಂತ ಹೇಳ್ತಾ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಮೊದಲನೇ ಕಾಂಟ್ರವರ್ಸಿ ಓಪನಿಂಗ್ ಸೆರೆಮನಿಯಲ್ಲೇ ಇತ್ತು. ಸೊ ಓಪನಿಂಗ್ ಸೆರೆಮನಿ ನಡೀತಾ ಇತ್ತು ಕ್ಲೀನಾಗಿ. ಬಟ್ ಯಾವಾಗ ಈ ಒಂದು ಡ್ರ್ಯಾಗ್ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೋ ಆಲ್ರೆಡಿ ಡ್ಯಾಮೇಜ್ ಆಗೋಗಿತ್ತು. ಸೋಷಿಯಲ್ ಮೀಡಿಯಾದಂತೂ ಬ್ಯಾಕ್ಲಾಶ್ಗಳು ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಈ ಒಂದು ಫೋಟೋಸ್ಗಳು ನೋಡಿ ಯಾರೇ ಈ ಥರ ಇದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಈ ಒಂದು ದೊಡ್ಡ ಒಲಿಂಪಿಕ್ ಇವೆಂಟಲ್ಲಿ. ಸೊ ನಿಜವಾದ ಕಾಂಟ್ರವರ್ಸಿ ಯಾವಾಗಪ್ಪ ಶುರುವಾಗೋದು ಅಂತ ಅಂದರೆ, ಈ ಡ್ರ್ಯಾಗ್ ಆರ್ಟಿಸ್ಟ್ಗಳು ಕೊನೆಗೆ ಒಂದು ಫೋಟೋನ ತೆಕ್ಕೊಳ್ತಾರೆ. ಈ ಒಂದು ಫೋಟೋ ಯಾವುದಕ್ಕೆ ಐಡೆಂಟಿಕಲ್ ಆಗಿರುತ್ತೆ ಅಂತ ಅಂದರೆ, ಲಿಯೋನಾರ್ಡೋ ಡಾ ವಿನ್ಸಿ ಅವರ ದ ಲಾಸ್ಟ್ ಸಫರ್ ಪೇಂಟಿಂಗ್ ಐಡೆಂಟಿಕಲ್ ಆಗಿರುತ್ತೆ. ಈ ಲಾಸ್ಟ್ ಸಫರ್ ಇದ್ದಲ್ವಾ, ಇದು ಕ್ರಿಶ್ಚಿಯನ್ಸ್ಗಳಿಗೆ ತುಂಬ ಪವಿತ್ರವಾದ ಭಾಗ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಏನಂತ ಅಂದರೆ, ಯೇಸು ಕ್ರಿಸ್ತ ಅವ್ರನ್ನ ಕ್ರೂಸಿಫಿಕ್ಷನ್ ಮಾಡೋಕ್ಕೂ ಮುಂಚೆ ಅವರು ಅವರ ಭಕ್ತಾದಿಗಳ ಜೊತೆ ಒಂದು ಕೊನೆ ಊಟ ಮಾಡ್ತಾರೆ. ಸೊ ಆ ಒಂದು ಭಾಗ ಹೆಂಗಿರ್ಬೋದು ಅಂತ ಲಿಯೋನಾರ್ಡೋ ಡಾ ವಿನ್ಸಿ ಅವರು ಇಮ್ಯಾಜಿನ್ ಮಾಡ್ಕೊಂಡು ಒಂದು ಪೇಂಟಿಂಗ್ನ ಮಾಡಿರ್ತಾರೆ. ತುಂಬ ಪವಿತ್ರವಾದ ಪೇಂಟಿಂಗು, ತುಂಬ ಪಾಪ್ಯುಲರ್ ಪೇಂಟಿಂಗು. ಸೊ ಆ ಒಂದು ಪವಿತ್ರವಾದ ಭಾಗನ ಈ ಒಂದು ಆರ್ಟಿಸ್ಟ್ಗಳು ಮಾಕರ್ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ತಮಾಷೆ ರೀತಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಬ್ಯಾಕ್ಲಾಶ್ಗಳು ಬರ್ತಿದೆ. ಆ್ಯಂಡ್ ಅರೌಂಡ್ ದ ವರ್ಲ್ಡ್ ಪೊಲಿಟಿಷಿಯನ್ಸ್ಗಳಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಆರ್ಟಿಸ್ಟ್ಗಳು ಮಾಡಿರೋ ಒಂದು ಅವಾಂತರನ ಇಟ್ಕೊಂಡು ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಆ್ಯಂಡ್ ಫ್ರಾನ್ಸಿನ ಕ್ಯಾಥಲಿಕ್ ಚರ್ಚ್ ಅವರು ಅಂತೂ ಫುಲ್ ಗರಂ ಅಂತಲೇ ಹೇಳ್ಬೋದು. ಎಷ್ಟೊಂದು ಪ್ರೊಟೆಸ್ಟ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಒಲಿಂಪಿಕ್ ಕಮಿಟಿಯವರು ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಒಲಿಂಪಿಕ್ ಕಮಿಟಿಯವರು ಸಾರಿ ಏನೋ ಕೇಳಿದ್ರು, ಬಟ್ ಡ್ಯಾಮೇಜ್ ಆಲ್ರೆಡಿ ಆಗೋಗಿದೆ. Never an intention to show disrespect to any religious group. On the contrary, I think that Thomas Joly really tried to really intend to celebrate community tolerance. That was his word yesterday. And looking at the result of the polls that we shared, we believe that this ambition was achieved. If people have taken any offense, we are of course really sorry. ನೆಕ್ಸ್ಟ್ ಕಾಂಟ್ರವರ್ಸಿ ಏನಂತ ಅಂದರೆ, ಸೌತ್ ಕೊರಿಯಾ ಅವ್ರನ್ನ ನಾರ್ತ್ ಕೊರಿಯಾ ಅಂತ ಇಂಟ್ರೊಡ್ಯೂಸ್ ಮಾಡೋದು. ಸೊ ಏನಾಗಿದೆ ಅಂತ ಅಂದರೆ, ಸೌತ್ ಕೊರಿಯಾದ 143 ಆ್ಯಥ್ಲೀಟ್ಸು ಕಾಯ್ತಾ ಇರ್ತಾರೆ ಅವರ ಇಂಟ್ರೊಡಕ್ಷನ್ಗಾಗಿ. ಅನೌನ್ಸ್ಮೆಂಟ್ ಏನೋ ಮಾಡ್ತಾರೆ. ಬಟ್ ಸೌತ್ ಕೊರಿಯಾ ಅವ್ರನ್ನ ಡೆಮೊಕ್ರ್ಯಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ, DPRK ಅಂತ. ಇದು ನಾರ್ತ್ ಕೊರಿಯಾದ ಅಫಿಷಿಯಲ್ ನೇಮ್ ಅಂತಲೇ ಹೇಳ್ಬೋದು. ಸೌತ್ ಕೊರಿಯಾದ ಅಫಿಷಿಯಲ್ ನೇಮ್ ಏನು ಅಂತ ಅಂದರೆ ರಿಪಬ್ಲಿಕ್ ಆಫ್ ಸೌತ್ ಕೊರಿಯಾ ಅಂತ. ಸೊ ಯಾರು ಕೂಡ ಇಷ್ಟ ಆಗಲ್ಲ. ಇದು ದೊಡ್ಡ ಸ್ಟೇಜಲ್ಲಿ ಅವರ ಒಂದು ಎನಿಮಿ ಹೆಸರಿಂದ ಇಂಟ್ರೊಡ್ಯೂಸ್ ಆಗೋದು. ಸೌತ್ ಕೊರಿಯಾ ಅಂತ ಇದ್ರ ಬಗ್ಗೆ ಖುಷಿಯಾಗೇ ಇಲ್ಲ. ತುಂಬ ಸ್ಟ್ರಾಂಗಾಗಿ ಕಂಪ್ಲೇಂಟ್ನ ಹಾಕ್ತಾರೆ ಒಲಿಂಪಿಕ್ ಕಮಿಟಿ ಮೇಲೆ. ಆ್ಯಂಡ್ ಒಲಿಂಪಿಕ್ ಕಮಿಟಿನ ಪ್ರೆಸಿಡೆಂಟ್ ಅಪಾಲಜಿನೂ ಕೂಡ ಮಾಡ್ತಾರೆ. An operational mistake was made. We can only apologise in an evening of so many moving parts that mistake was made, and we apologise to people from the Republic of Korea for that error. ಈ ಒಂದು ಕಾಂಟ್ರವರ್ಸಿ ಇಲ್ಲೇ ನಿಲ್ಲೋದಿಲ್ಲ ಗೈಸ್, ಇನ್ನೂ ಇದೆ. ನೆಕ್ಸ್ಟ್ ಕಾಂಟ್ರವರ್ಸಿ ಯಾವುದು ಅಂತ ಅಂದರೆ ನ್ಯಾಷನಲ್ ಆ್ಯಂಥಮ್ ಕಾಂಟ್ರವರ್ಸಿ. ನಿಮಗದೊಂದು ಚಿಕ್ಕ ಕಾಂಟೆಕ್ಸ್ಟ್ ಕೊಡ್ತೀನಿ. ಇವಾಗ ನಮ್ಮ ಇಂಡಿಯಾ ಪಾಕಿಸ್ತಾನ ಹೆಂಗೋ ಸೇಮ್ ಹಂಗೇನಿದೆ. ಸುಡಾನ್ ಮತ್ತು ಸೌತ್ ಸುಡಾನ್ ದೇಶಗಳು ಫುಲ್ಲು ಎನಿಮಿ ದೇಶಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ, ಸೌತ್ ಸುಡಾನ್ ದೇಶದ ಮೆನ್ಸ್ ಬಾಸ್ಕೆಟ್ಬಾಲ್ ಟೀಮ್ ಅವರು ನ್ಯಾಷನಲ್ ಆ್ಯಂಥಮ್ ಅಂತ ನಿಂತ್ಕೊಳ್ತಾರೆ. ಅಲ್ಲಿ ನ್ಯಾಷನಲ್ ಆ್ಯಂಥಮಲ್ಲಿ ಸೌತ್ ಸುಡಾನ್ ನ್ಯಾಷನಲ್ ಆ್ಯಂಥಮ್ ಪ್ಲೇ ಆಗೋದಿಲ್ಲ. ಅದ್ರ ಬದಲು ಸುಡಾನ್ ದೇಶದವ್ರದ್ದು ನ್ಯಾಷನಲ್ ಆ್ಯಂಥಮ್ ಪ್ಲೇ ಆಗುತ್ತೆ. ಅಲ್ಲಿದ್ದ ಕ್ರೌಡ್ಗಳಿಗೂ ಅಂತೂ ಇಷ್ಟನೇ ಆಗೋದಿಲ್ಲ. ಫುಲ್ಲು ಬೋ ಮಾಡ್ತಾರೆ ಈ ಒಂದು ಒಲಿಂಪಿಕ್ ಕಮಿಟಿನ. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಎನಿಮಿ ದೇಶದ ಒಂದು ನ್ಯಾಷನಲ್ ಆ್ಯಂಥಮ್ ಬರ್ತಿದ್ದೀವಿ, ನ್ಯಾಷನಲ್ ಆ್ಯಂಥಮ್ಗೆ ನಿಂತ್ಕೊಂಡಾಗ ಅಂತಂದಾಗ ಯಾವ ಲೆವೆಲ್ಗೆ ಫೀಲ್ ಆಗ್ಬೋದು. ಒಲಿಂಪಿಕ್ ಕಮಿಟಿಯವರೇ ಇದು ಒಂದು ಹ್ಯೂಮನ್ ಏರ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಸೌತ್ ಸುಡಾನಿನ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಇದು ಟೋಟಲ್ ಡಿಸ್ರೆಸ್ಪೆಕ್ಟ್ಫುಲ್ ಅಂತಲೇ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಹೇಳ್ಬೋದು.
ಒಂದು ಒಲಿಂಪಿಕ್ ನೇಷನ್ಗೆ, ಅದು ಫ್ರಾನ್ಸ್ ಅಂತ ಒಂದು ಡೆವಲಪ್ಡ್ ಕಂಟ್ರಿಗೆ ಯಾವ ದೇಶ ನ್ಯಾಷನಲ್ ಅಂತ ಯಾವ ದೇಶ ಅಂತ ಗೊತ್ತಿಲ್ಲ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ ನೆಗ್ಲಿಜೆನ್ಸ್ ಇದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕಾಂಟ್ರವರ್ಸಿ ಏನಂತ ಅಂದರೆ ಐಕಾನಿಕ್ ಒಲಿಂಪಿಕ್ ಫ್ಲಾಗ್ನ ಉಲ್ಟಾ ನೇತಾಕಿರೋದು. ಸೊ ಫ್ರಾನ್ಸ್ ಅವರು ಈ ಒಂದು ಒಲಿಂಪಿಕ್ನ ಹೋಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೊಂದು ಬೇಸಿಕ್ ನಾಲೆಜ್ ಇರಬೇಕು ತಾನೇ, ಒಲಿಂಪಿಕ್ ಲೋಗೋ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಫ್ಲಾಗ್ ಹೋಸ್ಟ್ ಮಾಡಬೇಕಾದ್ರೆ ಪಾಪ ಹೋಸ್ಟ್ ಮಾಡೋರು ಮಾಡಿದ್ದಾರೆ. ಅಲ್ಲಿರೋ ಆಡಿಯನ್ಸ್ಗಳಿಗೆ ಶಾಕ್ ಆಗಿದೆ, ನಾವು ಬೇರೆ ಲೋಗೋ ನೋಡ್ತಿದ್ವು ಎಷ್ಟು ದಿವಸ ಅಥವಾ ಇದೇನೋ ಒರಿಜಿನಲ್ ಲೋಗೋ ಅಂತ ಅಂದ್ಬಿಟ್ಟು. ಅದು ಅಲ್ದಿರ ಒಲಿಂಪಿಕ್ ರಿಂಗ್ 5 ರಿಂಗ್ ಇದ್ದಾವೆ, ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ, ರೆಡ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು. ಆ ಒಂದು ರಿಂಗ್ ಕಲರಿನ ಪ್ಲೇಸ್ಮೆಂಟು ಕೂಡ ಬೇರೆ ಬೇರೆ ಕಡೆ ಮಾಡಿದಾರಂತೆ. ಸೊ ಇದು ಯಾವ ಲೆವೆಲ್ ಮೇನ್ ಡಿಸ್ಟರ್ಬ್ ಮಾಡಿಕೊಂಡು ಈ ರೀತಿ ಒಲಿಂಪಿಕ್ನ ಹೋಸ್ಟ್ ಮಾಡ್ತಿದ್ದಾರೆ ಫ್ರಾನ್ಸ್ ಅವ್ರಿಗೆ ಗೊತ್ತಿಲ್ಲ. ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇದ್ರ ಬಗ್ಗೆ ಏನು ಕೂಡ ಕಮೆಂಟ್ ಹಾಕೋದಿಲ್ಲ. ನೆಕ್ಸ್ಟ್ ಕಾಂಟ್ರವರ್ಸಿ ಏನಂತ ಅಂದರೆ ಇದೊಂದು ದೊಡ್ಡ ಕಾಂಟ್ರವರ್ಸಿ ಅಂತಲೇ ಹೇಳ್ಬೋದು. ಒಬ್ಬ ರೇಪಿಸ್ಟ್ನ ಒಲಿಂಪಿಕ್ಸ್ ಆಡೋಕ್ಕೆ ಬಿಟ್ಟಿರೋದು. ಇವನ ಹೆಸರು ಸ್ಟೀವನ್ ವ್ಯಾನ್ ಡೆ ವೆಲ್ಡೆ ಅಂತ. ಇವನು ನೆದರ್ಲ್ಯಾಂಡ್ಸಿನ ಬೀಚ್ ವಾಲಿಬಾಲ್ ಟೀಮ್ನ ಮೆಂಬರ್ ಆಗಿರ್ತಾನೆ. ಸೊ ಬೇಸಿಕಲಿ ಏನಂತ ಅಂದರೆ ಇವನಿಗೆ 19 ವರ್ಷ ಇರಬೇಕಾದ್ರೆ 12 ವರ್ಷ ಒಳಗಿನ ಇವನು ರೇಪ್ ಮಾಡಿರ್ತಾನೆ. ಈ ಒಂದು ಹುಡುಗಿ UK ಒಂದು ಹುಡುಗಿಯಾಗಿರ್ತಾಳೆ, ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಹುಡುಗಿಯಾಗಿರ್ತಾಳೆ. ಸೊ ಇವನಿಗೆ 4 ವರ್ಷ ಜೈಲು ಶಿಕ್ಷೆ ಕೂಡ ಆಗಿರುತ್ತೆ. ಅದರಲ್ಲಿ ಬರೀ 1 ವರ್ಷ ಮಾತ್ರ ಇವನು ಆ ಒಂದು ಶಿಕ್ಷೆನ ಕಂಪ್ಲೀಟ್ ಮಾಡೋದು. ಆ್ಯಂಡ್ 80,000 ಜನ ಪಿಟಿಷನ್ ಕೂಡ ಸೈನ್ ಮಾಡಿದ್ದಾರೆ ಇವನ್ನ ಬ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೆದರ್ಲ್ಯಾಂಡ್ಸಿನ ಒಲಿಂಪಿಕ್ ಕಮಿಟಿ ಅವರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಇವನು ಏನಪ್ಪ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ತಪ್ಪಿದ್ದು, ಟೀನೇಜಲ್ಲಿ ಮಾಡಿರೋ ತಪ್ಪು, ಇವನು ಆಲ್ರೆಡಿ ಎಷ್ಟೊಂದು ಮೆಚ್ಯೂರ್ ಆಗಿದ್ದಾನೆ, ಈ ರೀತಿ ತಪ್ಪುಗಳನ್ನ ಮಾಡಿದ್ದಿಲ್ಲ, ಅದನ್ನೆಲ್ಲ ತಪ್ಪಿನ ಒಂದು ಪಶ್ಚಾತ್ತಾಪ ಪಟ್ಟಿದ್ದಾರೆ ನೀವು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಆ ಒಂದು 12 ವರ್ಷದ ಹುಡುಗಿಗೆ ಜಸ್ಟಿಸ್ ಬೇಕು ತಾನೆ. ಆ್ಯಂಡ್ ಈಗಲೂ ಕೂಡ UK ಒಂದು ಸೆಕ್ಸ್ ಅಫೆಂಡರ್ ರಿಜಿಸ್ಟ್ರಿಯಲ್ಲಿ ಇವನ ಹೆಸರು ಕೂಡ ಇದೆ. ಸೊ ಇವನು ಈಗಲೂ ಕೂಡ UK ಹೋದರೆ ಇವನೊಬ್ಬ ಕ್ರಿಮಿನಲ್ ಸೆಕ್ಸ್ ಅಫೆಂಡರ್ ಆಗಿ ನೋಡ್ತಾರೆ ಇವನ್ನ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಒಂದು ವ್ಯಕ್ತಿನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬೋದು. ಇದು ಬರೀ ಒಲಿಂಪಿಕ್ಸ್ ಮಾತ್ರ ಅಲ್ಲ, ಯಾವುದೇ ಸ್ಪೋರ್ಟ್ಸಲ್ಲಾಗಿರ್ಬೋದು ಈ ರೀತಿ ಆದರೆ ಆ ಒಂದು ಏನಪ್ಪ ಆ ಸ್ಪೋರ್ಟ್ಸ್ ಪರ್ಸನ್ನ ಬ್ಯಾನ್ ಮಾಡ್ತಾರೆ. ಅದು ಹುಡುಗಾಗೋದಾಗಲಿ ಹುಡುಗಿಯಾದ್ರೂ ಆಗಲಿ, ನಿಮಗೆಲ್ಲ ಗೊತ್ತಿರೋದು, ಇದು ಕಾಮನ್ ಇದು. ಸೊ ಗೈಸ್, ಇದು 2024 ಪ್ಯಾರಿಸ್ ಒಲಿಂಪಿಕ್ಕಿನ ಕಾಂಟ್ರವರ್ಸೀಸ್ಗಳಂತ ಹೇಳ್ಬೋದು. ನಿಜ ಹೇಳ್ತೀನಿ, ಈ ಒಂದು ಒಲಿಂಪಿಕ್ ಹಿಸ್ಟ್ರಿ ಬುಕ್ಸಲ್ಲಿ ಒನ್ ಆಫ್ ದ ವರ್ಸ್ಟ್ ಒಲಿಂಪಿಕ್ ಹೋಸ್ಟ್ ಅಂತಲೇ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇವರು ಮಾಡಿರೋ ಒಂದು ತಪ್ಪುಗಳು ನೋಡ್ಬೋದು ನೀವು, ಏನಪ್ಪ ಹೆಸರನ್ನ ತಪ್ಪಕ್ಕೆ ಹೋಗೋದಿರ್ಬೋದು, ನ್ಯಾಷನಲ್ ಅಂತಮ್ನ ಬೇರೆ ಹಾಕೋದಿರ್ಬೋದು, ಇದೆಲ್ಲ ಸಿಲ್ಲಿ ಮಿಸ್ಟೇಕ್ಸ್ಗಳು. ಫ್ರಾನ್ಸ್ ಅಂತ ಒಂದು ಡೆವಲಪ್ ದೇಶದಲ್ಲಿ ಈ ರೀತಿ ಆಗಿದೆ ಅಂತಂದರೆ ನೀವು ಲೆಕ್ಕ ಹಾಕೊಳ್ಳಿ, ಇದು ಯಾವ ಲೆವೆಲ್ ಮುಖಭಂಗ ಅಂತ ಹೇಳ್ಬೋದು ಫ್ರಾನ್ಸ್ಗೆ. ಆ್ಯಂಡ್ ನಿಜ ಹೇಳ್ತೀನಿ, ಫಸ್ಟ್ ಆ್ಯಕ್ಟ್ ಮಾಡಿದ್ರಲ್ಲ ಅವರು, ಈ ಒಂದು ಡ್ರ್ಯಾಗ್ ಆರ್ಟಿಸ್ಟ್ಗಳು ಆ್ಯಕ್ಟ್ನೇ ಮಾಡಿದಾರಲ್ಲ ಈ ಒಂದು ಲಾಸ್ಟ್ ಅಪ್ಪರ್ದು, ಅದಂತೂ ತುಂಬ ಅನ್ಎಕ್ಸೆಪ್ಟಬಲ್ ಅಂತ ಹೇಳ್ಬೋದು. ನಮ್ಮ ಜನರೇಷನ್ ಯಾವ ಕಡೆ ಹೋಗ್ತಿದೆ, ಈ ಒಂದು ಫುಲ್ಲು ವೋಕ್ ಇದಕ್ಕೆ ಸಪೋರ್ಟ್ನ ಮಾಡಿಕೊಂಡು ಕ್ಲಾಬ್ಗಳನ್ನ ಮಾಡ್ತಿದಾರಲ್ವ, ಅದು ಯಾವ ರೀತಿ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಫ್ರಾನ್ಸ್ ಅವರು ಇದನ್ನು ಮಾಡಿದ್ರೆ ನಾವು ಫುಲ್ಲು ಡೈವರ್ಸ್ ಆಗಿದ್ದೀವಿ, ಎಷ್ಟು ಓಪನ್ ಮಾಡಿ ಅಂತ ಅಂದ್ಕೊಂಡು ಇದನ್ನು ಏನಪ್ಪ ಈ ಒಂದು ಪ್ಲೇನ ಮಾಡಿಸಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಆ ಥರ ಆಗೋ ಪರಿಣಾಮಗಳು ಏನೇನಾಗಿದೆ ಅಂತ ಅಂದ್ಬಿಟ್ಟು. ಅನ್ಫಾರ್ಚುನೇಟ್ಲಿ ಫ್ರಾನ್ಸ್ ಅವ್ರು ಅಂದ್ಕೊಂಡಿರೋದು ಉಲ್ಟನೇ ಆಗಿದೆ ಅಂತಲೇ ಹೇಳ್ಬೋದು. ಯಾರೂ ಕೂಡ ಆ ರೀತಿ ಇಷ್ಟ ಆಗೋದಿಲ್ಲ. ಎಸ್ಪೆಷಲಿ ಒಂದು ರಿಲಿಜಿಯನ್ ಅಂತ ಬಂದಾಗ ಆ ರೀತಿ ಮಾಕರಿ ಮಾಡೋದು ಯಾವ ಒಂದು ಕ್ಯಾಸ್ಟು ಕೂಡ ಇಷ್ಟ ಆಗೋದಿಲ್ಲ. ಅದು ಯಾವುದೇ ಒಂದು ಕ್ಯಾಸ್ಟ್ ಆಗಿರಲಿ, ಒಟ್ಟಿನಲ್ಲಿ ಈ ಒಂದು ಒಲಿಂಪಿಕ್ಕಿನ ಶುರುವಾಗಿ 1 ವಾರ ಆಗಿಲ್ಲ, ಆಲ್ರೆಡಿ ಇಷ್ಟೊಂದು ಕಾಂಟ್ರವರ್ಸಿ ನೋಡಿದ್ದೀವಿ ಅಂತಂದರೆ ಸರ್ ನಾನೇನು ಹೇಳ್ತೀನಿ ಅಂತಂದರೆ ಇನ್ನೇನು ಎಕ್ಸ್ಟ್ರಾ ಕಾಂಟ್ರವರ್ಸಿ ಆಗೋದು ಬೇಡ. ಈ ಒಂದು ಒಲಿಂಪಿಕ್ ಮುಗಿದ್ರೆ ಸಾಕು, ಇನ್ನೂ ಒಂದು ನೆಕ್ಸ್ಟ್ ಕಾಂಟ್ರವರ್ಸಿ ಏನು ಆಗ್ದಿರಾ ಅಂತ ಹೇಳ್ತಾ ಈ ಒಂದು ವಿಡಿಯೋ ಹೇಗೆ ಮುಗಿಸ್ತಾ ಅಂತ ಹೇಳ್ತಾ ನಿಮಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿ ಯು ಸೂನ್ ಗೈಸ್.